Hello students, we'll see some of the important definitions under Competition Act. Without knowing these definitions, we can't understand Competition Act in a proper manner. It might be difficult to understand the Competition Act. Since it is law, terminologies will be little bit different over here. What is this acquisition? Acquisition is nothing but to acquire something. Whether it is directly or indirectly, we call it as acquisition. ಸೊ ಏನನ್ನು ಅಕ್ವೈರ್ ಮಾಡಿಕೊಂಡ್ರೆ ಅದನ್ನು ಅಕ್ವಿಸಿಷನ್ ಅಂತ ಕರಿತೀವಿ. ಇಟ್ ಮೇ ಬಿ ಶೇರ್ಸ್, ವೋಟಿಂಗ್ ರೈಟ್ಸ್ ಆರ್ ಅಸೆಟ್ಸ್ ಆಫ್ ಎನಿ ಎಂಟರ್ಪ್ರೈಸ್. ಇಫ್ ಯು ಅಕ್ವೈರ್ ದಿಸ್ ವಿ ಕಾಲ್ ಇಟ್ ಆಸ್ ಅಕ್ವಿಸಿಷನ್. ಆರ್ ಇಫ್ ಯು ಅಕ್ವೈರ್ ದ ಕಂಟ್ರೋಲ್ ಓವರ್ ಸಮ್ ಮ್ಯಾನೇಜ್ಮೆಂಟ್ ಆರ್ ದ ಅಸೆಟ್ಸ್ ಆಫ್ ಎನಿ ಅದರ್ ಎಂಟರ್ಪ್ರೈಸ್, ಅದನ್ನು ಕೂಡ ನಾವು ಅಕ್ವಿಸಿಷನ್ ಅಂತ ಕರಿತೀವಿ. ಸೊ ದಿಸ್ ಇಸ್ ದ ಮೀನಿಂಗ್ ಆಫ್ ಅಕ್ವಿಸಿಷನ್. ನೆಕ್ಸ್ಟ್ ಯು ಹ್ಯಾವ್ ಅಗ್ರಿಮೆಂಟ್. So agreement includes any arrangement or understanding or action in consent. Agreement, it may be any arrangement between two parties or an understanding between two parties, adanna kuda agreement antane karitivi. Or it may be action in the concert. What is this? Concert is nothing but the group of people who have common objective, they are going to directly or indirectly agree upon something, agree upon some conditions. We call it as concert. ಸೊ ಇದು ಕೂಡ ಅಗ್ರಿಮೆಂಟಲ್ಲಿ ಬರುವಂಥ ಟರ್ಮಿನಾಲಜಿ. ಇಟ್ ಮೇ ಬಿ ಅನ್ ಅರೇಂಜ್ಮೆಂಟ್ ಆರ್ ಅನ್ ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ಟೂ ಪಾರ್ಟೀಸ್ ಆರ್ ಅ ಗ್ರೂಪ್ ಆಫ್ ಪೀಪಲ್ ಹೂ ಆರ್ ಗೋಯಿಂಗ್ ಟು ಅಗ್ರಿ ಫಾರ್ ಸೇಮ್ ಕಂಡೀಷನ್ಸ್. ವಿ ಕಾಲ್ ಇಟ್ ಆಸ್ ಅಗ್ರಿಮೆಂಟ್ ಅಂತ ಕರಿಬೋದು. ಸೊ ದಿಸ್ ಅಗ್ರಿಮೆಂಟ್, ವೆದರ್ ಆರ್ ನಾಟ್ ಸಚ್ ಅರೇಂಜ್ಮೆಂಟ್, ಅಂಡರ್ಸ್ಟ್ಯಾಂಡಿಂಗ್ ಆರ್ ಆ್ಯಕ್ಷನ್ ಇಸ್ ಫಾರ್ಮಲ್ ಆರ್ ಇನ್ ರೈಟಿಂಗ್. ಸೊ ಅಗ್ರಿಮೆಂಟ್ ಅಂತಂದರೆ ವೆದರ್ ಅದು ಫಾರ್ಮಲ್ ಆಗಾದರೂ ಆಗಿರ್ಬೋದು, ಇನ್ಫಾರ್ಮಲ್ ಆದರೂ ಆಗಿರ್ಬೋದು, ವೆದರ್ ಅದು ರೈಟಿಂಗಲ್ಲಾದರೂ ಇರ್ಬೋದು ಅಥವಾ ಇಟ್ ಕ್ಯಾನ್ ಬಿ ಇನ್ ಅ ಓರಲ್. ಸೊ ಅದನ್ನೆಲ್ಲ ಕೂಡ ನಾವು ಅಗ್ರಿಮೆಂಟ್ ಅಂತಲೇ ಕನ್ಸಿಡರ್ ಮಾಡ್ತೀವಿ. ಬಟ್ ಒಂದೊಂದು ಆ್ಯಕ್ಟಲ್ಲಿ ಅಗ್ರಿಮೆಂಟ್ಸ್ ಅಂದರೆ ಏನು ಕಂಡೀಷನ್ಸ್ನ ಫುಲ್ಫಿಲ್ ಮಾಡಬೇಕು ಅಂದರೆ ಅಂತ ಕ್ಲೀನಾಗಿ ಡ್ರಾಫ್ಟ್ ಮಾಡಿರ್ತಾರೆ. ಸೊ ವಿ ಆರ್ ಗೋಯಿಂಗ್ ಟು ಗೋ ಅಕಾರ್ಡಿಂಗ್ಲಿ. ಓಕೆ, ಸೊ ನೆಕ್ಸ್ಟ್ ಯು ವಿಲ್ ಬಿ ಹ್ಯಾವಿಂಗ್ ವೆದರ್ ಆರ್ ನಾಟ್ ಸಚ್ ಅರೇಂಜ್ಮೆಂಟ್, ಅಂಡರ್ಸ್ಟ್ಯಾಂಡಿಂಗ್ ಆರ್ ಆ್ಯಕ್ಷನ್ ಈಸ್ ಇಂಟೆಂಡೆಡ್ ಟು ಬಿ ಎನ್ಫೋರ್ಸೇಬಲ್ ಬೈ ಲೀಗಲ್ ಪ್ರೊಸೀಡಿಂಗ್ಸ್. ಸೊ ಇಲ್ಲಿ ಅಗ್ರಿಮೆಂಟ್ ಅಂದಿದ ತಕ್ಷಣ ವೆದರ್ ಇಟ್ ಈಸ್ ಎನ್ಫೋರ್ಸೇಬಲ್ ಬೈ ಲಾ ಆರ್ ವೆದರ್ ಇಟ್ ಈಸ್ ನಾಟ್ ಎನ್ಫೋರ್ಸೇಬಲ್ ಬೈ ಲಾ. See, I said you void contracts. So the contracts which are not enforceable by law, we call it as void contracts ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೆ. ಓಕೆ, ಸೊ ಇಲ್ಲಿ ಏನಾಗುತ್ತೆ ಅಂದರೆ ಅಗ್ರಿಮೆಂಟ್ಸ್ ಮೇ ಬಿ ಲೀಗಲಿ ಎನ್ಫೋರ್ಸೇಬಲ್ ಬೈ ಲಾ ಆರ್ ನಾಟ್ ಲೀಗಲಿ ಎನ್ಫೋರ್ಸೇಬಲ್ ಬೈ ಲಾ. ಅದನ್ನು ಕೂಡ ನಾವು ಅಗ್ರಿಮೆಂಟ್ಸ್ ಅಂತ ಟುಗೆದರ್ ವಿತ್ ಎವ್ರಿಥಿಂಗ್ ಬಿಕಮ್ಸ್ ಅಗ್ರಿಮೆಂಟ್ಸ್ ಓನ್ಲಿ. ಸೊ ಡಿಫ್ರೆಂಟ್ ಲಾಸ್ ಪ್ರಕಾರ, ಡಿಫ್ರೆಂಟ್ ಆ್ಯಕ್ಟ್ಸ್ ಪ್ರಕಾರ ನಾವು ಅಗ್ರಿಮೆಂಟ್ ಕಂಡೀಷನ್ಸ್ನ ತಗೊತೀವಿ. ಸೊ ದಿಸ್ ಇಸ್ ಅಗ್ರಿಮೆಂಟ್. ನೆಕ್ಸ್ಟ್ ಯು ಹ್ಯಾವ್ ಅಪಿಲೇಟ್ ಟ್ರಿಬ್ಯುನಲ್. ಸೊ ವಾಟ್ ಈಸ್ ದಿಸ್ ಅಪಿಲೇಟ್ ಟ್ರಿಬ್ಯುನಲ್? ಜನರಲ್ ಆಗಿ ಅಂತಂದರೆ ಟ್ರಿಬ್ಯುನಲ್ ಇಸ್ ನಥಿಂಗ್ ಬಟ್ ದ ಗೌರ್ಮೆಂಟ್ ಈಸ್ ಗೋಯಿಂಗ್ ಟು ಚೂಸ್ ಅ ಪರ್ಟಿಕ್ಯುಲರ್ ಆರ್ಗನೈಸೇಷನ್, ಪರ್ಟಿಕ್ಯುಲರ್ ಕೋರ್ಟ್ಸ್, ಸೊ ಪರ್ಟಿಕ್ಯುಲರ್ ಲೋಕಲ್ ಥಿಂಗ್ಸ್ ಇನ್ ಆರ್ಡರ್ ಟು ಜಡ್ಜ್ ಸಮಥಿಂಗ್. ವಿ ಕಾಲ್ ಇಟ್ ಆಸ್ ಟ್ರಿಬ್ಯುನಲ್. ಈ ವರ್ಡಿಂಗ್ಸ್ ಬಂದುಬಿಟ್ಟು ನಮಗೆ ಕೋರ್ಟಲ್ಲಿ, ಕೋರ್ಟ್ ಆಫ್ ಲಾ ಅಲ್ಲಿ ತುಂಬ ಬರುತ್ತೆ. ಟ್ರಿಬ್ಯುನಲ್ ಅಂತಂದರೆ ಆ ಸ್ಮಾಲ್ ಕೋರ್ಟ್ ಅಂತ ಹೇಳ್ಬೋದು. ಇಟ್ ಈಸ್ ಅ ಲೋಕಲ್ ಕೋರ್ಟ್ which is going to decide upon certain judgments. We call it as tribunal. What is this appellate? ಈಗ ಈ ಟ್ರಿಬ್ಯುನಲಲ್ಲಿ ಏನು ಡಿಸಿಷನ್ ತಗೊಂಡಿರ್ತಾರೋ ಅದನ್ನು ಹೈಕೋರ್ಟ್ಗೆ ಕಳಿಸಿದಾಗ ಹೈಕೋರ್ಟ್ ವಿಲ್ ಬಿ ಹ್ಯಾವಿಂಗ್ ದ ರೈಟ್ಸ್ ಟು ವೆರಿಫೈ ಇಟ್. ಆ್ಯಂಡ್ ಸಪೋಸ್ ಏನು ಜಡ್ಜ್ಮೆಂಟ್ ಈ ಲೋಕಲ್ ಕೋರ್ಟ್ಸ್ ಕೊಟ್ಟಿದ್ದಾವೋ ಅದನ್ನು ಚೇಂಜ್ ಮಾಡುವಂಥ ರೈಟ್ಸ್ ಬಂದುಬಿಟ್ಟು ಹೈಕೋರ್ಟ್ಸ್ಗಿರುತ್ತೆ. ಓಕೆ, ಸೊ ಲೋಕಲ್ ಕೋರ್ಟ್ಸ್ಗೆ ಹೈಕೋರ್ಟ್ ಇಸ್ ಅ ಸುಪೀರಿಯರ್ ಥಿಂಗ್. ಇಫ್ ಇಟ್ ಇಸ್ ಫಾರ್ ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಇಸ್ ಅ ಸುಪೀರಿಯರ್ ಥಿಂಗ್. ಸೊ ಅಪಿಲೇಟ್ ಟ್ರಿಬ್ಯುನಲಲ್ಲಿ ಕಾಂಪಿಟೇಷನ್ ಲಾ ಅಲ್ಲಿ ಕೂಡ ಈ ಲಾಸ್ನ ಮಾಡಿಫೈ ಮಾಡಿ, ಚೇಂಜ್ ಮಾಡಿ ಜಡ್ಜ್ಮೆಂಟ್ ಮಾಡೋಕ್ಕೆ ಕೂಡ ವಿಲ್ ಬಿ ಹ್ಯಾವಿಂಗ್ ಅಪಿಲೇಟ್ ಟ್ರಿಬ್ಯುನಲ್ಸ್. ಸೊ ಈ ಅಪಿಲೇಟ್ ಟ್ರಿಬ್ಯುನಲ್ಸು ಬಂದುಬಿಟ್ಟು ಕಾಂಪಿಟೇಷನ್ ಅಪಿಲೇಟ್ ಟ್ರಿಬ್ಯುನಲಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಆಗಿರುತ್ತೆ. ಓಕೆ, ಸೊ ಅಂಡರ್ ಸಬ್ಸೆಕ್ಷನ್ 1 ಆಫ್ ಸೆಕ್ಷನ್ 53A, even under competition tribunal will be having certain appellate tribunal to judge regarding only the competition. ಈಗ ಕನ್ಸ್ಯೂಮರ್ಸ್ ಅಂತ ತಗೊಂಡಾಗ ಯು ಹ್ಯಾವ್ ಕನ್ಸ್ಯೂಮರ್ ರಿಡ್ರೆಸಲ್ ಕೋರ್ಟ್ಸ್. ಕನ್ಸ್ಯೂಮರ್ ಡಿಸ್ಪ್ಯೂಟ್ಸ್ನ ಸಾಲ್ವ್ ಮಾಡೋಕ್ಕೆ ರಿಡ್ರೆಸಲ್ ಕೋರ್ಟ್ಸ್ ಇರುತ್ತೆ. ಕಾಂಪಿಟೇಷನ್ ಆ್ಯಕ್ಟ್ಗೂ ಕೂಡ ಅದರದ್ದೇ ಆದಂತಹ ಲಾನ ಜಡ್ಜ್ ಮಾಡೋಕ್ಕೆ ಯು ವಿಲ್ ಬಿ ಹ್ಯಾವಿಂಗ್ ಅಪಿಲೇಟ್ ಟ್ರಿಬ್ಯುನಲ್. ಅದು ಎಲ್ಲಿ ಯಾರು ಎಸ್ಟಾಬ್ಲಿಷ್ ಮಾಡಿರ್ತಾರೆ ಅಂದರೆ ಇಟ್ ವಿಲ್ ಬಿ ಎಸ್ಟಾಬ್ಲಿಷ್ಡ್ ಅಂಡರ್ ಕಾಂಪಿಟೇಷನ್ ಟ್ರಿಬ್ಯುನಲ್ ಆ್ಯಕ್ಟ್ ಓನ್ಲಿ. Okay, so under section 53A subsection 1. Next you will be having cartel. So generally cartel is terminologies which is illegal in nature. ಏನಾಗುತ್ತೆ cartel ಅಲ್ಲಿ ಅಂತಂದರೆ a group of people or the group of companies which may include the sellers, the distributors, the traders or service providers
ವಾಟ್ ದೇ ಆರ್ ಗೋಯಿಂಗ್ ಟು ಡೂ ಇನ್ ದ ಸೆನ್ಸ್ ದೇ ಆರ್ ಗೋಯಿಂಗ್ ಟು ಫಿಕ್ಸ್ ಸಮ್ ಅಗ್ರಿಮೆಂಟ್ ಇನ್ ಬಿಟ್ವೀನ್ ದೆಮ್ ಓನ್ಲಿ. ಸೊ ಒಂದು ಅಗ್ರಿಮೆಂಟ್ನ ಫಿಕ್ಸ್ ಮಾಡಿಕೊಂಡು ಒಂದು ಕಾನ್ವರ್ಸೇಷನ್ನ ಮಾಡಿಕೊಂಡು ದೇ ಆರ್ ಗೋಯಿಂಗ್ ಟು ಕಮ್ ಅಪಾನ್ ಸರ್ಟೆನ್ ಥಿಂಗ್ಸ್, ಸರ್ಟೆನ್ ಆಸ್ಪೆಕ್ಟ್ಸ್. ಏನು ಮಾಡ್ತಾರೆ ಇಲ್ಲಿ ಅಂತಂದರೆ ದ ಲಿಮಿಟ್, ದ ಕಂಟ್ರೋಲ್, ಪ್ರೊಡಕ್ಷನ್, ಡಿಸ್ಟ್ರಿಬ್ಯೂಷನ್, ಸೇಲ್ಸ್, ಪ್ರೈಸ್ ಎಲ್ಲ ಕೂಡ ಇವ್ರು ಈ ಗ್ರೂಪ್ ಆಫ್ ಪೀಪಲ್ ಡಿಸ್ಕಸ್ ಮಾಡ್ಕೊಂಡಿರ್ತಾರಲ್ವ. ಸೊ ಈ ಥರನೇ ಪ್ರೈಸ್ ಫಿಕ್ಸ್ ಮಾಡಿದ್ರೆ ಈ ಥರ ಮಾಡಬೇಕು, ಸೊ ಡಿಸ್ಟ್ರಿಬ್ಯೂಷನ್ ಮಾಡಿದ್ರೆ ಈ ಥರ ಮಾಡಬೇಕು, ಸೇಲ್ಸ್ ಮಾಡಿದ್ರೆ ಇದೇ ಥರ ಮಾಡಬೇಕು. ಓಕೆ, ಸೊ ದಿಸ್ ಇಸ್ ದ ಮೇನ್ ಥಿಂಗ್ ಇನ್ ಆರ್ಡರ್ ಟು ಎಲಿಮಿನೇಟ್ ಸಮ್ ಅದರ್ ಕಾಂಪಿಟೇಷನ್. ಸೊ ಆ್ಯಂಟಿ ಕಾಂಪಿಟೇಷನಲ್ ಅಂತ ನಾನು ಏನು ಹೇಳಿದ್ನೋ, ಮೀನಿಂಗ್ ಆಫ್ ಆ್ಯಂಟಿ ಕಾಂಪಿಟೇಷನ್ ಇನ್ ದ ಪ್ರೀವಿಯಸ್ ಸೆಷನ್. ಸೊ ಅಲ್ಲಿ ಕಾರ್ಟಲ್ ಅನ್ನೋ ವರ್ಡ್ ಬರುತ್ತೆ, ಆ್ಯಂಟಿ ಕಾಂಪಿಟೇಷನಲ್ಲಿ ಕಾರ್ಟಲ್ ಅನ್ನೋದು ಬರುತ್ತೆ. ಇಲ್ಲಿ ಕಾರ್ಟಲಲ್ಲಿ ಏನು ಮಾಡ್ತಾರೆ ಅಂದರೆ ಈ ಗ್ರೂಪ್ ಆಫ್ ಇಂಡಿವಿಜುವಲ್ಸ್ ದೇ ಆರ್ ಗೋಯಿಂಗ್ ಟು ಫಿಕ್ಸ್ ದೇರ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್. ಸೊ ಅವ್ರಿಗೆ ಆದಂತಹ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ಫಿಕ್ಸ್ ಮಾಡಿಕೊಂಡು ಅವ್ರದ್ದೇ ಆದಂತಹ ಸೇಲ್ಸ್ ಪಾಲಿಸೀಸು, ಡಿಸ್ಟ್ರಿಬ್ಯೂಷನ್ ಪಾಲಿಸೀಸು, ಪ್ರೈಸಸ್ ಆಗಿರ್ಬೋದು, ವಾಟ್ ಎವರ್ ಇಟ್ ಈಸ್ ಇನ್ ಬಿಟ್ವೀನ್ ಅವರಲ್ಲೇ ಫಿಕ್ಸ್ ಮಾಡಿಕೊಂಡು ಟ್ರೇಡಿಂಗ್ಗೆ ಎಂಟರ್ ಆಗೋದು. ದಿಸ್ ಇಸ್ ಎಗನೆಸ್ಟ್ ಯುವರ್ ಕಾಂಪಿಟೇಷನ್ ಆ್ಯಕ್ಟ್ ಬಿಕಾಸ್ ಇಟ್ ಕಮ್ಸ್ ಅಂಡರ್ ಆ್ಯಂಟಿ ಕಾಂಪಿಟೇಷನ್ ಲಾ ಅಲ್ಲಿ ಬರುವಂಥದ್ದು. ಸೊ ವಾಟ್ ಈಸ್ ಕಾರ್ಟಲ್ ಅನ್ನೋದು ಪದೇ ಪದೇ ನಿಮಗೆ ಎಕ್ಸಾಮಲ್ಲಿ ಕೇಳ್ತಾರೆ. ಫಾರ್ 2 marks ದೇ ಗೋಯಿಂಗ್ ಟು ಆಸ್ಕ್ ಯು ವಾಟ್ ಈಸ್ ಕಾರ್ಟಲ್ ಅಂತ. ಸೊ ರಿಮೆಂಬರ್ ದಿಸ್ ಮೀನಿಂಗ್, ಮಾರ್ಕ್ ಡೌನ್ ಆಸ್ ಇಂಪಾರ್ಟೆಂಟ್ ಓವರ್ ದೇರ್. ನೆಕ್ಸ್ಟ್ ಇಸ್ ಚೇರ್ಪರ್ಸನ್. ಸೊ ಚೇರ್ಪರ್ಸನ್ ಮೀನ್ಸ್ ದ ಚೇರ್ಪರ್ಸನ್ ಆಫ್ ದಿ ಕಮಿಷನ್. ಸೊ ಕಾಂಪಿಟೇಷನ್ ಕಮಿಷನಲ್ಲಿ ಚೇರ್ಪರ್ಸನ್ ಅನ್ನೋರು ಒಬ್ರು ಇರ್ತಾರೆ. he will be appointed under subsection 1 of section B. We call him as a chairperson. Next you have commission. Commission means ದುಡ್ಡಲ್ಲ. ನಾರ್ಮಲ್ ಆಗಿ ನಾವು ಕಮಿಷನ್ ಅಂದ ತಕ್ಷಣ ವಿ ಸೇ ಕಮಿಷನ್. ಸೊ he received commission from them, that broker, that agent ಅಂತ. ಇಲ್ಲಿ commission means it's nothing but the competition commission of India. So it is one of the establishment which comes under competition commission of India under subsection 1 section 7. Next, who is a consumer? A consumer can be any person who buys any goods for consideration. We call him as a consumer, whether he has made the payment fully or he has made the promise to pay, or whether he has made the partly payment, half payment ಮಾಡಿ ಇನ್ನೊಂದು ಹಾಫ್ ಪೇಮೆಂಟ್ ನಾನು ಫ್ಯೂಚರಲ್ಲಿ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡಿ ಆ ಗೂಡ್ಸ್ನ ಪರ್ಚೇಸ್ ಮಾಡ್ಕೊಂಡ್ಬಂದು ವೆದರ್ ಹಿ ಯೂಸ್ ದಟ್ ಗೂಡ್ಸ್ ಫಾರ್ ರೀಸೇಲ್ ಆರ್ ಫಾರ್ ಕಮರ್ಷಿಯಲ್ ಪರ್ಪಸ್ or for any personal use, we all together we call him as a consumer in case of Competition Act over here. So I'll stop it here. I'll continue the next terminologies in the next sessions. Make a note of it. Have a nice day.